ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ನಾನು ಚಿಕನ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು. ಹಾಗೆ ಒಂದು ಪ್ಯಾನಿಗೆ ನಾನೀಗ 5 ರಿಂದ 6 ಗೋಡಂಬಿಯನ್ನು ಹಾಕಿ ಹುರಿತಾ ಇದ್ದೀನಿ. 1 ಸ್ಪೂನ್ ಗಸಗಸೆನೂ ಸಹ ಗೋಡಂಬಿ ಜೊತೆಯಲ್ಲೇ ನಾನು ಹುರ್ಕೋತಾ ಇದ್ದೀನಿ. ನಂತರ 2 ಏಲಕ್ಕಿ, 8 ಲವಂಗ, ಸ್ವಲ್ಪ ಜೀರಿಗೆ, ಒಂದು 10 ಕಾಳುಮೆಣಸು, 1 ಇಂಚಷ್ಟು ಚಕ್ಕೆ ಎಲ್ಲವನ್ನು ಹುರ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ತೊಳೆದಿಟ್ಟಿರೋ ಚಿಕನನ್ನು ನಾನೀಗ ತಗೊಂಡು ಖಾರದ ಪುಡಿ 1 ಸ್ಪೂನನ್ನು ಹಾಕಿದೆ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರು, 2 ಸ್ಪೂನ್ ಮೊಸರು, ಇವೆಲ್ಲವನ್ನು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ನಂತರ ಇವೆಲ್ಲ ಸಾಮಗ್ರಿಗಳನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಒಂದು ಬಾಣಲಲ್ಲಿ ನಾನು ಈಗ ಎಣ್ಣೆ, ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡು ಹಾಕಿದ್ದೀನಿ. ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಿದ ಮೇಲೆ 1 ಸ್ಪೂನ್ ಅಚ್ಕಾರದ ಪುಡಿನೂ ಸಹ ಹಾಕಿ, ನಂತರ 1 ಸ್ಪೂನ್ ಉಪ್ಪನ್ನು ಹಾಕಬೇಕು. ಚಿಕನಿಗೂ ನಾನು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಇಲ್ಲೂ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಹಾಗೆ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಇಟ್ಟಿರೋಂಥ ಚಿಕನನ್ನು ಈ ಎಣ್ಣೆಗೆ ಹಾಕಬೇಕು. ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ನಂತರ ಕಸೂರಿ ಮೆಂತ್ಯನ 1 ಸ್ಪೂನಷ್ಟು ತಗೊಂಡು ನಾನು ಹಾಕಿದ್ದೀನಿ. ಕಸೂರಿ ಮೆಂತ್ಯ ಹಾಕಿ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ರುಬ್ಬಿರೋ ಅಂಥ ಪೌಡ್ರನ್ನು ಸಹ ಈಗ ಹಾಕಿದೆ ನಾನು. ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಈ ರೀತಿ ಬೇಯಬೇಕು ಚಿಕನ್ ಒಂದು ಅರ್ಧ ಮುಕ್ಕಾಲು ಭಾಗ ಅಷ್ಟು ಬೇಯಬೇಕು. ನಂತರ ರುಬ್ಬಿರೋ ಮಸಾಲೆಯನ್ನು ಆ ಚಿಕನಿಗೆ ಹಾಕಬೇಕು. ಈ ರುಬ್ಬಿರೋ ಮಸಾಲೆಯನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು, ಒಂದು 5 ನಿಮಿಷ. ಈ ಗ್ರೇವಿ ಮಾಡೋದು ತುಂಬ ಈಸಿ ಇದೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಸಹ ಟ್ರೈ ಮಾಡಿ. ಹಾಗೆ ನಾನು ಮನೆಯಲ್ಲೇ ಮಾಡಿರೋ ನಾನ್ ವೆಜ್ ಪೌಡ್ರನ್ನು ಸಹ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆ ಪೌಡ್ರನ್ನು ಹಾಕಿದ್ದೀನಿ. ನಾನು ಬೇರೆ ಯಾವ ಪೌಡ್ರು ಸಹ ಹಾಕಿಲ್ಲ, ಮನೆ ಪೌಡ್ರನ್ನೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಮಾಡೋದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮತ್ತೆ ಕುದಿಯಕ್ಕೆ ಬಿಡಿ. ಇಷ್ಟ ಆದಮೇಲೆ ನೀವು ನೀರು ಎಷ್ಟು ಬೇಕೋ ನಿಮಗೆ, ಸ್ವಲ್ಪ ತಿಳಿಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇಲ್ಲಾಂದರೆ ಇಷ್ಟೇ ಇರಲಿ ಅಂದರೆ ಸಾಕು ಮಾಡಿ. ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮಾಡಿ ನೋಡಿ. ನೀರು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿ, ನಾನು ಗೋಡಂಬಿ ಮತ್ತು ಗಸಗಸೆ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಲಿಂಬೆಹಣ್ಣನ್ನು 1 ಹಾಕ್ತೀನಿ. ಏನೇ ಮಾಡಲಿ ಉಪ್ಪು, ಹುಳಿ, ಖಾರ ಬಾಯಿ ತುಂಬ ಇದ್ರೇ ಅಡುಗೆ ಟೇಸ್ಟ್ ಆಗೋದು. ಹಾಗಾಗಿ ನಾನು ಇಲ್ಲಿ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಸಹ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.